ಬೇಡಪ್ಪ ಇಲ್ಲಿಂದ ಓಡೋಗೋಣ ಅಂತ ಯಾವತ್ತೂ ಅನ್ಸಿಲ್ಲ. ಬಟ್ ಬೇಜಾರಾಗೋದು, ಎಷ್ಟೋ ಸತಿ ಹತ್ತಿದ್ದೀನಿ, ಲೈಕ್ ದೇವ್ರ ಮನೆಗೆ ಹೋಗಿ ಕುತ್ಕೊಂಡು ಹತ್ತಿದ್ದೀನಿ, ನನ್ನ ಮಿರರ್ ನೋಡ್ಕೊಂಡು ಹತ್ತಿದ್ದೀನಿ. ಅದೆಲ್ಲ ನನ್ನ ಇನ್ನರ್ ಸೆಲ್ಫಿಗೆ ಗೊತ್ತು, ಲೈಕ್ ಎಷ್ಟು ಲೈಕ್ ಮೆಂಟಲಿ ನಾನು ಡೌನ್ ಆಗಿದ್ದೆ ಅಂತ. ಅದು ಗಟ್ಟಿಮೇಳ ಆದಮೇಲೂ ಆಗಿತ್ತು ನನಗೆ. ಇನ್ಫ್ಯಾಕ್ಟ್ ಬರೀ ಗಟ್ಟಿಮೇಳಕ್ಕಿಂತ ಮುಂಚೆ ಅಂತ ಹೇಳಲ್ಲ, ಯಾಕಂದರೆ ಪ್ರತಿಯೊಂದು ಇವಾಗ್ಲೂ ಈಗ ಕುತ್ಕೊಂಡ್ರೆ ಸರಿ ಈಗ 2 ಶೂಟ್ ಮಾಡ್ತಿದ್ದೀನಿ, ವಾಟ್ ನೆಕ್ಸ್ಟ್ ಅನ್ನೋ ಕ್ವೆಶನು ಎಲ್ಲ ಆರ್ಟಿಸ್ಟ್ಗೂ, ಎಲ್ಲ ಎಂಟರ್ಟೈನ್ಮೆಂಟ್ ಫೀಲ್ಡ್ ಇರೋರ್ಗು ಅದಿರುತ್ತೆ. ಇವತ್ತು ನಾನೇನೋ ವರ್ಕ್ ಮಾಡ್ತಿದ್ದೀನಿ, ಸರಿ ನಾಳೆ ಏನು ಅನ್ನೋದು ಇದ್ದೇ ಇರುತ್ತೆ. ಸೊ ಅದರಲ್ಲಿ ಆಡಿಷನ್ಸ್ಗಳು ಕೊಡ್ತಿದ್ದಂಥ ಟೈಮು, ನಾನು ಸುಳ್ಳೇಳಲ್ಲ, ನಂಗೆ ಗಟ್ಟಿಮೇಳ ಬರೋಕ್ಕೂ ಮುಂಚೆನೂ 1000 ಆಡಿಷನ್ಸ್ ಕೊಟ್ಟಿದ್ದೀನಿ. ಅದು ಎಷ್ಟೋ ರಿಜೆಕ್ಟ್ ಆಗಿದೆ. ಇನ್ನು ಅರ್ಧ ರಿಜೆಕ್ಟ್ ಆಗಿದೆ ಅನ್ನೋದಕ್ಕಿಂತ ಫೇಕ್ ಲೈಕ್ ಈಗ ಎಲ್ಲ ಪ್ರಾಜೆಕ್ಟೂ ಟೇಕ್ ಆಫೇ ಆಗಲ್ಲ. ಅದು ಎಷ್ಟೊಂದು ಜನ ಇನ್ನೂ ಪ್ರೊಡ್ಯೂಸರೇ ಸಿಕ್ಕಿರಲ್ಲ, ಹೀರೋಯಿನ್ನ ಹುಡುಕ್ತಾ ಇರ್ತಾರೆ. ಸೊ ಆ ಥರಗಳು ಫೇಕ್ ಪ್ರಾಜೆಕ್ಟ್ಸ್ಗಳು ಬರುತ್ತೆ. ಸೊ ಅದ್ರ ಜೊತೆ ಟೈಮ್ ವೇಸ್ಟು, ಅದಾದಮೇಲೆ ಗೊತ್ತಾಗುತ್ತೆ ಇದಷ್ಟು ಫೇಕು ಅಂತ. ಸೊ ಆ ಥರನೂ ಸುಮಾರು ಆಗಿದ್ದುಂಟು. ಸೊ ಅದೆಲ್ಲ ಮೇ ಬಿ ಅದೆಲ್ಲ ಕಷ್ಟ ನೋಡಿರೋದಕ್ಕೆ ನನ್ನ ಪ್ರಕಾರ ಇವಾಗ ನಾನು ಎಲ್ಲಿದ್ದೀನಿ ಅಥವಾ ಗುಡ್ ಕಾಂಟ್ಯಾಕ್ಟ್ಸ್ ಏನು ಸಿಗುತ್ತೆ ನನಗೆ, ಅವ್ರ ಬೆಲೆ ನನಗೆ ಗೊತ್ತಿದೆ ಆ್ಯಂಡ್ ಈ ಜಾಗದ ವ್ಯಾಲ್ಯೂ ನನಗೆ ಗೊತ್ತಿದೆ. ಸೊ ಅದು ದಟ್ ಈಸ್ ಮೇಕಿಂಗ್ ಮೀ ಲೈಕ್ ಇವನ್ ಲೈಕ್ ಇನ್ನೂ ವರ್ಕ್ ಮಾಡಬೇಕು. ಈಗ ಸಿಕ್ಕಿರೋವಂಥ ಒಳ್ಳೆ ವ್ಯಕ್ತಿತ್ವಗಳನ್ನ ನೋಡಿದಾಗ ಐ ಫೀಲ್ ಲೈಕ್ ಓಕೆ, ಏನೋ ಟೇಕನ್ ಫಾರ್ ಗ್ರಾಂಟೆಡ್ ನನ್ನ ಲೈಫಲ್ಲಿ ಯಾವತ್ತೂ ಆಗಲ್ಲ ಯಾರನ್ನ ನೋಡಿದ್ರು, ಯಾಕಂದ್ರೆ ನಂಗೆ ಆ ವ್ಯಾಲ್ಯೂ ಗೊತ್ತು. ಓಕೆ, ಸೊ ಸ್ಯಾಂಡಲ್ವುಡ್ ಅಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಜೊತೆ ಕಿಶೋರ್ ಅವರು, ಪ್ರಿಯಾಂಕಾ ಮ್ಯಾಮ್, ಗೋಲ್ಡನ್ ಸ್ಟಾರ್ ಗಣೇಶ್, ಸೊ ಅನುಭವಿ ನಟ ನಟಿಯರೊಂದಿಗೆ ಪಾತ್ರಗಳನ್ನ ಮಾಡ್ತೀರಿ. ಇದೆಲ್ಲೋ ಒಂದ್ ಕಡೆ ನಿಮಗೆ ಲಕ್ ಅಂತ ಅನ್ಸುತ್ತಾ? ಲಕ್ಕು ಇದೆ ಖಂಡಿತ. ಯಾಕಂದರೆ ಈಗ ಬರೀ ಹಾರ್ಡ್ ವರ್ಕ್ ಅಂತ ಹೇಳೋಕ್ಕಾಗ, ಯಾಕಂದ್ರೆ ನಂತರ ಇನ್ನೂ ಸುಮಾರು ಜನ ಹಾರ್ಡ್ ವರ್ಕ್ ಹಾಕ್ತಿರ್ಬೋದು. ಯಾಕೆ ನಾನೇನು ನಿಮ್ಮೆಲ್ರಿಗಿನ್ನ ಜಾಸ್ತಿ ನಾನು ಹಾರ್ಡ್ ವರ್ಕ್ ಹಾಕಿದ್ದೀನಿ, ಅದು ಮೇ ಬಿ ಅದು ಸುಳ್ಳಾಗ್ಬೋದು. ಆ ದೇವ್ರ ಆಶೀರ್ವಾದನೂ ಖಂಡಿತ ಇದೆ. ಆ್ಯಂಡ್ ನಾನು ಸ್ವಲ್ಪ ಸ್ಪಿರಿಚುವಲ್. ನಾನು ಲೈಕ್ ನಾನು ಬರೀ ದೇವ್ರನ್ನ ಅಷ್ಟೇ ನಂಬಲ್ಲ, ನಾನು ಈ ಅಂದರೆ ಆ ನೇಚರ್ನು ನಂಬ್ತೀನಿ ನಾನು. ಓಕೆ, ಇಫ್ ಐ ಡೂ ಗುಡ್ ನನಗೆ ಒಳ್ಳೇದಾಗುತ್ತೆ ಅಂತ. ಸೊ ನಾನು ಪ್ರತಿಯೊಂದು ಮೂಮೆಂಟಲ್ಲೂ ನಾನು ಒಬ್ಬ ವ್ಯಕ್ತಿಗೆ ನನ್ನಿಂದ ಅವ್ರಿಗೇನು ಕೆಟ್ಟದಾಗಬಾರ್ದು, ನನ್ನಿಂದ ಒಳ್ಳೇದಾಗಬೇಕು ಅನ್ನೋದು ನನ್ನ ಮೇಜರ್ ರೂಲ್ ಆಫ್ ಮೈ ಲೈಫ್. ಅವಾಗ ನನಗೆ ಒಳ್ಳೇದಾಗೇ ಆಗುತ್ತೆ ಅನ್ನೋದು ನಾನು ನಂಬ್ತೀನಿ. ಸೊ ಆ ನೇಚರ್ ನನಗೆ ಹೆಲ್ಪ್ ಮಾಡ್ತು ಅಂದರೆ ತಪ್ಪಾಗಲ್ಲ. ಓಕೆ, ಸೊ ಈಗ ಕಡಿಮೆ ಅವಧಿಯಲ್ಲಿ ಬೇರೆ ಬೇರೆ ಜಾನರ್ಗಳಲ್ಲಿ ಬೇರೆ ಬೇರೆ ಪಾತ್ರಗಳನ್ನ ಮಾಡ್ತೀರಿ. ಸೊ ಈ ತರ ಬೇರೆ ಬೇರೆ ಪಾತ್ರಗಳನ್ನ ಮಾಡುವಾಗ ಏನೇನೆಲ್ಲ ಕಲಿತ್ರಿ ಅಂತ ಹೇಳಿ? ನಾನು ಇನ್ಫ್ಯಾಕ್ಟ್ ಆ್ಯಕ್ಟಿಂಗ್ ಕ್ಲಾಸಸ್ ಅಂತ ಹೋಗಿಲ್ಲ. ನಾನು ಮಿರರ್ ಪ್ರಾಕ್ಟೀಸು ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ನನ್ನ ಇನ್ಸ್ಪಿರೇಷನ್ಸ್ ಬೇರೆ ಹೀರೋಯಿನ್ಸು, ಸಾಯಿ ಪಲ್ಲವಿ ಮ್ಯಾಮು, ರಾಧಿಕಾ ಪಂಡಿತ್ ಮ್ಯಾಮ್, ಇವ್ರದ್ದೆಲ್ಲ ಒಂದು ಸಿನಿಮಾ ನಾನು ಒಂದ್ಸತಿ ನೋಡಲ್ಲ. ಫಸ್ಟ್ ಸಿನಿಮಾ ಥರ ನೋಡಿದ್ಮೇಲೆ ಹೀರೋಯಿನ್ ಪಾಯಿಂಟ್ ಆಫ್ ವ್ಯೂ ಅಂದರೆ ಬರೀ ಹೀರೋಯಿನ್ನೇ ನೋಡ್ಕೊಂಡು ಇಡೀ ಸಿನಿಮಾ ತಗೋತೀನಿ. ಡೈಲಾಗ್ ಒಬ್ರು ಹೇಳ್ತಿದ್ರೆ ನಾವೆಲ್ಲ ಯೂಶಲಿ ಡೈಲಾಗ್ ಹೇಳೋರ್ನ ನೋಡ್ತೀವಿ, ಬಟ್ ನಾನು ಆ ಹೀರೋಯಿನ್ನೇ ನೋಡ್ತಿರ್ತೀನಿ. ಸೊ ದಟ್ ಅವಳ ರಿಯಾಕ್ಷನ್ ಹಿಂಗೆ ಕೊಡ್ತಿದ್ದಾರೆ ಅಂತ ನೋಡ್ತಾ ಇರ್ತೀನಿ. ಸೊ ಆ ಥರ ಅದು ಗುಡ್ ಪರ್ಫಾರ್ಮೆನ್ಸ್ ಇರೋ ಅಂಥ ಸಿನಿಮಾಗಳನ್ನ ಒಂದು 40-50 ಸತಿ ನೋಡಿರೋದು ಇದೆ.